ಕರ್ನಾಟಕ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಅನ್ನೋ ಹೆಸರೇ ಒಂದು ಬ್ರ್ಯಾಂಡ್. ಪಂಚೆ ಉಟ್ಟು ಹೆಗಲ ಮೇಲೊಂದು ಶಾಲು ಹಾಕಿ ವಿರೋಧಿಗಳಿಗೂ ಖಡಕ್ಕಾಗಿ ಉತ್ತರ ಕೊಡುವ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನ ಬಗ್ಗೆ ನೀವೆಲ್ಲ ಕೇಳಿರ್ತೀರ. ಆದರೆ ಅವರ ವೈಯಕ್ತಿಕ ಬದುಕಿನ ಹಿಂದಿರೋ ಅಸಲಿ ಕತೆಗಳು, ಯಾರಿಗೂ ತಿಳಿಯದ ರಹಸ್ಯಗಳು ನಿಮ್ಗೇನಾದರೂ ಗೊತ್ತಾ? ಅವರ ಲೈಫ್ನ ಅತಿ ದೊಡ್ಡ ಆಸೆ ಏನು ಗೊತ್ತಾ? ಅವರು ಹೇರ್ ಕಟ್ ಮಾಡಿಸೋದು ಯಾವ ದಿನ ಗೊತ್ತಾ? ಇಂದು ನಾವು ಸಿದ್ದರಾಮಯ್ಯನವರ ವೈಯಕ್ತಿಕ ಬದುಕಿನ 10 ಅಪರೂಪದ ಸಂಗತಿಗಳು, 10 ವಿಶೇಷ ಹವ್ಯಾಸಗಳು ಮತ್ತು ಇವತ್ತಿನವರೆಗೂ ಯಾರಿಗೂ ತಿಳಿಯದ 10 ರಹಸ್ಯ ವಿಷಯಗಳನ್ನು ಹೇಳ್ತೀವಿ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ, ಯಾಕಂದರೆ ಈ ವಿಷಯಗಳು ಖಂಡಿತ ನಿಮ್ಮನ್ನು ಆಶ್ಚರ್ಯಪಡಿಸುತ್ತೆ. ಮೊದಲನೇದಾಗಿ ಅವರ ವೈಯಕ್ತಿಕ ಬದುಕಿನ ಕೆಲವು ಅಪರೂಪದ ಸಂಗತಿಗಳನ್ನು ನೋಡೋಣ. ಸಿದ್ದರಾಮಯ್ಯನವರು ಹುಟ್ಟಿದಾಗ ಅವರ ಊರಲ್ಲಿ ಡೇಟ್ ಆಫ್ ಬರ್ತ್ ಬರೆದಿಡುವ ಪದ್ಧತಿನೇ ಇರಲಿಲ್ಲ. ಅವರು ಸ್ಕೂಲ್ಗೆ ಸೇರುವಾಗ ಮೇಷ್ಟ್ರು ತಾವೇ ಯೋಚಿಸಿ ಆಗಸ್ಟ್ 12, 1947 ಅಂತ ಬರೆದಿದ್ರು. ಅದೇ ಇವತ್ತಿಗೂ ಅವರ ಅಫಿಷಿಯಲ್ ಬರ್ತಡೇ. ಸಿದ್ದರಾಮಯ್ಯನವರು ಬಾಲ್ಯದಲ್ಲಿ ತಮ್ಮ ಊರಲ್ಲಿ ವೀರ ಮಕ್ಕಳ ಕುಣಿತ ಅನ್ನೋ ಜಾನಪದ ನೃತ್ಯವನ್ನು ಸಖತ್ತಾಗಿ ಮಾಡ್ತಿದ್ರು. ವಿಶೇಷ ಅಂದರೆ ಈ ಡ್ಯಾನ್ಸ್ ಕಲಿಸಿದ ಗುರುಗಳೇ ಇವರನ್ನ ಮುಂದೆ ಸ್ಕೂಲ್ಗೆ ಸೇರಿಸಿದ್ರು. ಸಿದ್ದರಾಮಯ್ಯನವರ ತಂದೆಗೆ ಮಗನನ್ನು ಓದಿಸೋಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಅವರು ಬಾಲ್ಯದಲ್ಲಿ ಕುರಿ ಕಾಯೋಕೆ ಹೋಗ್ತಿದ್ರು. ಆಮೇಲೆ ಗುರುಗಳ ಒತ್ತಾಯಕ್ಕೆ ಮಣಿದು ನೇರವಾಗಿ ಇವರನ್ನು 5ನೇ ತರಗತಿಗೆ ಸೇರಿಸಲಾಗಿತ್ತು. ಇವರು ಕೇವಲ ಲಾಯರ್ ಅಷ್ಟೇ ಅಲ್ಲ, ಮೈಸೂರಿನಲ್ಲಿ ಕಾನೂನು ವಿದ್ಯಾರ್ಥಿಗಳಿಗೆ ಪಾಠ ಕೂಡ ಮಾಡ್ತಿದ್ರು. ಜೊತೆಗೆ ಕೆಲವು ಕಾಲ ಕನ್ನಡ ಅಧ್ಯಾಪಕರಾಗಿಯೂ ಕೆಲಸ ಮಾಡಿದ್ರು. ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಬಳಸಿದ್ದು ಒಂದು ಸೆಕೆಂಡ್ ಹ್ಯಾಂಡ್ ಹಳೆ ಅಂಬಾಸಿಡರ್ ಕಾರು. ಅದನ್ನು ಅವರ ಸ್ನೇಹಿತರೆಲ್ಲ ಸೇರಿ ಗಿಫ್ಟಾಗಿ ಕೊಡಿಸಿದ್ರು. ಇವರು ಹೊರಗಡೆ ನಾಸ್ತಿಕರ ಥರ ಕಂಡ್ರೂ ಮೈಸೂರು ಚಾಮುಂಡೇಶ್ವರಿ ತಾಯಿ ಅಂದರೆ ಅಪಾರ ಗೌರವ. ಯಾವುದೇ ದೊಡ್ಡ ಕೆಲಸ ಮಾಡುವ ಮುನ್ನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರ್ತಾರೆ. ಸಿದ್ದರಾಮಯ್ಯನವರೇ ಒಂದ್ಸಲ ಹೇಳಿದ್ರು, ನಮ್ಮ ತಂದೆಗೆ ಹಣದ ವಿಷಯದಲ್ಲಿ ತುಂಬ ಜಿಪುಣತನ ಇತ್ತು, ಅದೇ ನನಗೂ ಬಂದಿದೆ ಅಂತ. ಬಹುಶಃ ಇದೇ ಜಿಪುಣತನ ಅವರು ಸ್ಟೇಟ್ ಬಜೆಟ್ ಮಂಡಿಸುವಾಗ ಹಣಕಾಸಿನ ಶಿಸ್ತು ಕಾಪಾಡೋಕೆ ಹೆಲ್ಪ್ ಆಗಿರಬೇಕು ಅಲ್ವಾ? ಇವರಿಗೆ ಹಸು ಮತ್ತು ನಾಯಿಗಳಂದರೆ ತುಂಬ ಪ್ರೀತಿ. CM ಅಫಿಷಿಯಲ್ ಮನೆ ಕಾವೇರಿಯಲ್ಲಿದ್ದಾಗ ತಮ್ಮ ಸಾಕು ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಎಷ್ಟೇ ದೊಡ್ಡ CM ಆದರೂ ಮೈಸೂರಿಗೆ ಹೋದರೆ ಸಾಕು, ಇಂದಿಗೂ ತಮ್ಮ ಹಳೆ ಲಾಯರ್ ಸ್ನೇಹಿತರನ್ನು ಭೇಟಿಯಾಗಿ ಹರಟೆ ಹೊಡಿತಾರೆ. ಕಾಲೇಜು ದಿನಗಳಲ್ಲಿ ಮತ್ತು ರಾಜಕೀಯದ ಆರಂಭದಲ್ಲಿ ಸಿದ್ದರಾಮಯ್ಯನವರಿಗೆ ಬೀಡಿ ಸೇದೋ ಹವ್ಯಾಸ ಇತ್ತಂತೆ. ಆದರೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತ ಆಮೇಲೆ ಕಂಪ್ಲೀಟಾಗಿ ಬಿಟ್ಬಿಟ್ರು. ಈಗ ಅವರ ಲೈಫ್ನ 10 ವಿಶೇಷ ಹವ್ಯಾಸಗಳು ಮತ್ತು ಸಂಗತಿಗಳನ್ನು ನೋಡೋಣ. ಇದರಲ್ಲಿ ಅವರ ಹೇರ್ ಕಟ್ ರಹಸ್ಯ ಕೂಡ ಇದೆ. ಎಷ್ಟೇ ಸುಸ್ತಾಗಿದ್ರೂ ರಾತ್ರಿ ಮಲಗೋ ಮುನ್ನ ಬುಕ್ಸ್ ಓದೋದು ಇವರ ಕಾಯಂ ಹವ್ಯಾಸ. ಸಮಾಜವಾದಿ ಚಿಂತನೆಗಳ ಪುಸ್ತಕಗಳನ್ನು ಇವರು ಹೆಚ್ಚಾಗಿ ಓದ್ತಾರೆ. ಸಿದ್ದರಾಮಯ್ಯನವರಿಗೆ ಸಿನಿಮಾ ನೋಡೋದು ಅಂದರೆ ಇಷ್ಟ. ಅದರಲ್ಲೂ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳೆಂದರೆ ಪಂಚಪ್ರಾಣ. CM ಆದರೂ ಇವರ ಹಳ್ಳಿ ಊಟದ ಕ್ರೇಜ್ ಕಮ್ಮಿ ಆಗಿಲ್ಲ. ದಿನದಲ್ಲಿ 1 ಹೊತ್ತಾದರೂ ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ಸಾರು ಇರಲೇಬೇಕು. ಇವರ ಮೆಮೊರಿ ಪವರ್ ಸೂಪರ್ಬ್. 10 ವರ್ಷಗಳ ಹಿಂದೆ ಭೇಟಿಯಾದ ಹಳ್ಳಿಯ ಸಾಮಾನ್ಯ ಕಾರ್ಯಕರ್ತನನ್ನು ನೋಡಿದ್ರೂ ಹೆಸರಿಡ್ದು ಕರೆಯುವಷ್ಟು ಚುರುಕಾಗಿದ್ದಾರೆ. ಇದು ತುಂಬ ಜನರಿಗೆ ಗೊತ್ತಿಲ್ಲದ ವಿಷಯ. ಸಿದ್ದರಾಮಯ್ಯನವರು ಹೇರ್ ಕಟ್ ಮಾಡಿಸೋದು ಅಮಾವಾಸ್ಯೆಯ ದಿನ ಮಾತ್ರ. ವಿಚಿತ್ರ ಅನಿಸಿದ್ರೂ ಇದು ಅವರ ಒಂದು ವೈಯಕ್ತಿಕ ನಂಬಿಕೆ ಮತ್ತು ಹವ್ಯಾಸ. ಇವರಿಗೆ ಮುಖಸ್ತುತಿ ಅಂದರೆ ಆಗಲ್ಲ. ತಪ್ಪು ಕಂಡ್ರೆ ಸ್ವಂತ ಪಾರ್ಟಿಯವರನ್ನೇ ಆದರೂ ಲೈವ್ನಲ್ಲೇ ತರಾಟೆಗೆ ತಗೋತಾರೆ. ಇಷ್ಟೊಂದು ದೊಡ್ಡ ಲೀಡರ್ ಆದರೂ ಇವರು ಸ್ವಂತವಾಗಿ ಮೊಬೈಲ್ ಬಳಸೋದು ತುಂಬ ಕಡಿಮೆ. ಏನಿದ್ರೂ ಅವರ PA ಅಥವಾ ಸೆಕ್ಯೂರಿಟಿ ಫೋನ್ ಮೂಲಕವೇ ಕಮ್ಯುನಿಕೇಷನ್ ಮಾಡ್ಕೋತಾರೆ. 1983ರಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮಾಡಲು ರಚನೆಯಾದ ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರೇ ನಮ್ಮ ಸಿದ್ದರಾಮಯ್ಯನವರು. ಇವರಿಗೆ ಕ್ರಿಕೆಟ್ ಮ್ಯಾಚ್ ನೋಡೋದು ಅಂದರೆ ತುಂಬ ಇಷ್ಟ. ಇಂಡಿಯಾ ಮ್ಯಾಚ್ ಇದ್ದರೆ ರಾಜಕೀಯ ಬ್ಯುಸಿ ಶೆಡ್ಯೂಲ್ ಮಧ್ಯೆನೂ ಸ್ಕೋರ್ ಕೇಳ್ತಾ ಇರ್ತಾರೆ. ಕರ್ನಾಟಕದ ಹಿಸ್ಟರಿಯಲ್ಲೇ ಅತಿ ಹೆಚ್ಚು ಬಾರಿ ಅಂದರೆ 15ಕ್ಕೂ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಏಕೈಕ ಲೀಡರ್ ಸಿದ್ದರಾಮಯ್ಯ. ಈಗ ಕೊನೆಯದಾಗಿ ಯಾರಿಗೂ ಅಷ್ಟಾಗಿ ತಿಳಿಯದ ಅವರ ಲೈಫ್ನ ಟಾಪ್ 10 ಸೀಕ್ರೆಟ್ಸ್ ನೋಡೋಣ. ಇದರಲ್ಲಿ ಅವರ ಲೈಫ್ನ ಅತಿ ದೊಡ್ಡ ಆಸೆ ಕೂಡ ಅಡಗಿದೆ.
ಸಿದ್ದರಾಮಯ್ಯನವರು ಲಾಯರ್ ಆಗಿರಬೇಕು ಅನ್ನೋದು ಅವರ ತಂದೆಯ ಆಸೆ ಆಗಿತ್ತು. ಅವರು ಪಾಲಿಟಿಕ್ಸ್ ಸೇರ್ತಾರೆ ಅಂದಾಗ ತಂದೆಗೆ ಸಿಕ್ಕಾಪಟ್ಟೆ ಕೋಪ ಬಂದು ತುಂಬ ದಿನ ಮಾತಾಡ್ಸಿರ್ಲಿಲ್ವಂತೆ. ಹೊರಗಡೆ ಕಲ್ಲೆದೆಯ ಥರ ಕಾಣುವ ಸಿದ್ದರಾಮಯ್ಯನವರ ಒಳ ಮನಸ್ಸನ್ನು ಒಡೆದು ಹಾಕಿದ್ದು ಅವರ ಹಿರಿಯ ಮಗ ರಾಕೇಶ್ ಸಾವು. ಬೆಲ್ಜಿಯಂನಲ್ಲಿ ಮಗ ತೀರಿಕೊಂಡಾಗ ಇವರು ಒಳಗಿನಿಂದ ತುಂಬ ಜರ್ಜರಿತರಾಗಿದ್ರು. ಸಿಕ್ಕಾಪಟ್ಟೆ ಟೆನ್ಷನ್ ಇದ್ದಾಗ ಇವರು ಹಳೆ ಕನ್ನಡ ಭಾವಗೀತೆಗಳು ಮತ್ತು ಶಾಸ್ತ್ರೀಯ ಸಂಗೀತ ಕೇಳಿ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೋತಾರೆ. ಮೂಢನಂಬಿಕೆ ವಿರೋಧಿ ಕಾಯ್ದೆ ತಂದಾಗ ಇವರ ಕಾರಿನ ಮೇಲೆ ಕಾಗೆ ಕುಳಿತು ಇವರು ಕಾರು ಬದಲಾಯಿಸಿದ್ರು ಅಂತ ದೊಡ್ಡ ವಿವಾದ ಆಯಿತು. ಆದರೆ ಅಸಲಿಗೆ ಕಾರು ಹಳೇದಾಗಿತ್ತು ಅಂತ ಬದಲಾಯಿಸಿದ್ರೆ ಹೊರತು ಕಾಗೆಗೋಸ್ಕರ ಅಲ್ಲ ಅನ್ನೋದು ರಹಸ್ಯ. ಇವರ ಮದುವೆ ಯಾವುದೇ ಹಂಗಾಮ ಇಲ್ಲದೆ ತುಂಬ ಸಿಂಪಲ್ ಆಗಿ ನಡೆದಿತ್ತು. ಇವರ ಪತ್ನಿ ಪಾರ್ವತಿಯವರು ಇವತ್ತಿಗೂ ಯಾವುದೇ ಪಬ್ಲಿಕ್ ಪ್ರೋಗ್ರಾಂಗಳಲ್ಲಿ ಕಾಣಿಸ್ಕೊಳ್ಳಲ್ಲ. ಲೈಮ್ಲೈಟ್ನಿಂದ ದೂರಾನೇ ಇರ್ತಾರೆ. ಇವರು ಭಾಷಣ ಮಾಡುವಾಗ ಅಪ್ಪಟ ಕನ್ನಡ ಪದಗಳನ್ನೇ ಬಳಸಬೇಕು ಅಂತ ಹಠ ಮಾಡ್ತಾರೆ. ಮಧ್ಯೆ ಇಂಗ್ಲಿಷ್ ಪದಗಳನ್ನು ಬಳಸೋದು ಇವರಿಗೆ ಇಷ್ಟ ಆಗಲ್ಲ. ಸಿದ್ದರಾಮಯ್ಯನವರಿಗೆ ತಮ್ಮ ದಿನಚರಿ ಮತ್ತು ರಾಜಕೀಯದ ರಹಸ್ಯ ಒಳನೋಟಗಳನ್ನು ಒಂದು ಪರ್ಸನಲ್ ಡೈರಿಯಲ್ಲಿ ಬರೆದಿಡುವ ಹವ್ಯಾಸ ಕೂಡ ಇದೆ. ಎಷ್ಟೇ ಬ್ಯುಸಿ ಇದ್ರೂ ವರ್ಷದಲ್ಲಿ 2-3 ದಿನ ಯಾರ ಕೈಗೂ ಸಿಗದೆ ಫೋನ್ ಸ್ವಿಚ್ ಆಫ್ ಮಾಡಿ ಕೇವಲ ಫ್ಯಾಮಿಲಿ ಜೊತೆ ರೆಸಾರ್ಟ್ಗೆ ಹೋಗಿ ಎಂಜಾಯ್ ಮಾಡ್ತಾರೆ. ಮೀಡಿಯಾ ಮುಂದೆ ಅಧಿಕಾರಿಗಳ ಮೇಲೆ ರೇಗಾಡುವ ಸಿದ್ದರಾಮಯ್ಯ ಕ್ಯಾಮ್ರಾ ಆಫ್ ಆಗ್ತಿದ್ದಂತೆ ಅವರ ಹೆಗಲ ಮೇಲೆ ಕೈ ಹಾಕಿ ನಗಿಸುವಷ್ಟು ಮೃದು ಸ್ವಭಾವದವರು. ಸಿದ್ದರಾಮಯ್ಯನವರ ಬದುಕಿನ ಅತಿ ದೊಡ್ಡ ಆಸೆ ಏನು ಗೊತ್ತಾ? ತಾವು ಅತಿ ಹೆಚ್ಚು ಕಾಲ ಬದುಕಿರಬೇಕು ಅನ್ನೋದು. ಇದನ್ನು ಅವರೇ ತಮ್ಮ ಒಂದು ಹುಟ್ಟುಹಬ್ಬದ ದಿನ ಬಹಿರಂಗವಾಗಿ ಹೇಳ್ಕೊಂಡಿದ್ರು. ಹೆಚ್ಚು ಕಾಲ ಬದುಕಿ ಜನರ ಸೇವೆ ಮಾಡಬೇಕು ಅನ್ನೋದು ಅವರ ಆಸೆಯಂತೆ. ನೋಡಿದ್ರಲ್ಲ, ಸದಾ ರಾಜಕೀಯ, ಭಾಷಣ, ಬಜೆಟ್ ಅಂತ ಬ್ಯುಸಿ ಇರೋ CM ಸಿದ್ದರಾಮಯ್ಯನವರ ಲೈಫ್ನಲ್ಲಿ ಇಷ್ಟೆಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳಿದ್ದಾವೆ ಅಂತ. ಇವುಗಳಲ್ಲಿ ನಿಮಗೆ ಯಾವ ವಿಷಯ ತುಂಬ ಇಷ್ಟ ಆಯಿತು ಅಥವಾ ಸರ್ಪ್ರೈಸ್ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ವಾರ್ತೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಸೂಪರ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.